ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಬೋಯಾ BY-M1 ಮೈಕನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಕಾಣ್ತಿದೆಯಲ್ಲ, ನಾನು ಅಮೆಝಾನಿಂದ ತರಿಸಿದ್ದೀನಿ ಬೋಯಾ BY-M1 ಮೈಕನ್ನು. ಸೊ ಇದು ನೋಡಿ, ನಮಗೆ ನೈಸ್ ಪ್ಯಾಕೇಜಿಂಗಲ್ಲಿ ನಮ್ಮ ಬೋಯಾ BY-M1 ಮೈಕನ್ನು ಕಳಿಸಿದ್ದಾರೆ. ಸೊ ಕಾಣ್ತಿರ್ಬೋದು ನಿಮಗೆಲ್ಲ ಇಲ್ಲಿ. ಸೊ ಈಗ ಈ ಪ್ಯಾಕೇಜಿಂಗನ್ನು ಓಪನ್ ಮಾಡೋಣ, ನೋಡೋಣ. ಸೊ ಇದು ತುಂಬಾ ನೈಸ್ ಪ್ಯಾಕೇಜಿಂಗ್ ಅನ್ನ ಕೊಟ್ಟಿದ್ದಾರೆ ಇವರು. ಸೊ ನೋಡಿ, ನಿಮಗೆ ಕಾಣ್ತಿರ್ಬೋದು, ಇದೇ ಬೋಯಾ BY-M1 ಮೈಕು. ಎಲ್ಲ ಬೇಸಿಕ್ ಯೂಟ್ಯೂಬರ್ಸ್ಗೆ ಒಂದು ಬಡ್ಜೆಟ್ ಮೈಕ್. ಅಂದರೆ ಎಲ್ಲ ಯಾರೇ ಒಬ್ಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಈ ಮೈಕನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಮೈಕು, ಒಳ್ಳೆ ಕಂಪನಿ. ಮತ್ತು ನಿಮಗೆ ಬಡ್ಜೆಟ್ನಲ್ಲಿ ಅಂದರೆ ಅರೌಂಡ್ 1000 ರುಪೀಸ್ ಒಳಗೆ ನಿಮಗೆ ಬೆಸ್ಟ್ ಮೈಕ್ ಸಿಗುತ್ತೆ. ಇದು ನನಗೆ 750 ರುಪೀಸಲ್ಲಿ ಅಮೆಝಾನಲ್ಲಿ ಸಿಕ್ಕಿದೆ. ಸೊ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ ಅಬೌಟ್ ಒಂದು 8 to 9 ಮೀಟರ್ಸ್ ಲಾಂಗ್ ವೈರ್ ಸಿಗುತ್ತೆ ನಿಮಗೆ. ಸೊ ಈಗ ಫಸ್ಟ್ ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಇದು ಅನ್ಬಾಕ್ಸಿಂಗ್ ರಿವ್ಯೂವನ್ನು ನಾವು ನೋಡೋಣ. ಸೊ ನಿಮಗೆ ಕಾಣ್ತಿರ್ಬೋದು ಇಲ್ಲಿ. ಈಗ ನಾನು ಈ ಬೋಯಾ BY-M1 ಮೈಕನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಪ್ಯಾಕೆಟನ್ನು ಓಪನ್ ಮಾಡೋಣ, ಬಾಕ್ಸನ್ನು. ನೋಡಿ, ಈಗ ಪ್ಯಾಕೆಟನ್ನು ಓಪನ್ ಮಾಡಿದೆ. ಸೊ ನಮಗೆ ಬಾಕ್ಸಲ್ಲಿ ಸಿಗೋ ಕಂಟೆಂಟನ್ನು ನಾನು ತೋರಿಸ್ತೀನಿ ನೋಡಿ. ಸೊ ನೋಡಿ, ನಮ್ಮ ಬಾಕ್ಸಲ್ಲಿ ಏನಿಲ್ಲ. ಸೊ ನಾವು ಬಾಕ್ಸ್ ಹಿಡಿಡೋಣ. ಸೊ ಈ ಬಾಕ್ಸಲ್ಲಿ ನೋಡಿದ್ರೆ ನಮಗೆ ಫಸ್ಟ್ ಒಂದು ಪೌಚ್ ಸಿಗುತ್ತೆ. ಮತ್ತು ನಮಗೆ ನೋಡಿ ಇಲ್ಲಿ ಬೋಯಾ ಸ್ಟಿಕ್ಕರ್ಸ್, ಬೋಯಾ ಕಂಪ್ನಿನ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ 2. ಸೊ ಮತ್ತು ನಮಗೆ ಇಲ್ಲಿ ಒಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾನೆ, 1 year ವಾರಂಟಿ ಕಾರ್ಡ್ ಇದೆ. ಮತ್ತು ಇದು ಬೋಯಾ ಕಂಪ್ನಿಯಿಂದ ಬೋಯಾ BY-M1 ಮೈಕ್ನ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಫ್ರೆಂಡ್ಸ್ ಇದು. ಸೊ ನೀವು ಯಾವ ಥರ ಯೂಸ್ ಮಾಡ್ಬೋದು ಅಂತ ಇದನ್ನು ನೀವು ಓದ್ಕೊಂಡು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ಸೈಡ್ ಇಡೋಣ. ಸೊ ನಮಗೆ ನೋಡಿ, ಇಲ್ಲಿ ಪೌಚಲ್ಲಿ ನೋಡಿದ್ರೆ ಕಾಣಿದ್ರೆ, ಸೊ ಫಸ್ಟ್ ನಿಮಗೆ ಪೌಚನ್ನು, ಈಗ ಪೌಚ್ ಒಳಗೆ ನಮ್ಮ ಮೈನ್ ಮೈಕ್ ಅನ್ನೋದು ಬರುತ್ತೆ. ಸೊ ಇದು ನಾವು ಸೈಡ್ ಇಡೋಣ. ಸೊ ನಮಗೆ ಮೈನ್ ಮೈಕ್ ಬಂದು ಇದು ನೋಡಿ, ಇದು ನೋಡ್ಬೋದು ನೀವು, ತುಂಬ ಎಷ್ಟು ಲಾಂಗ್ ಇದೆ ಇದು ಕೇಬಲ್ಲು. ಸೊ ನಮ್ಮ ಮೈಕ್ ಬಂದು ಮೈನ್ ಇದೆ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ, ಇದು ಚಿಕ್ಕದು ಮೈಕ್ ಇದು. ಸೊ ಇದೇ ನಮಗೆ ತುಂಬ ನೈಸ್ ಕ್ವಾಲಿಟಿಯನ್ನು ಕೊಡುತ್ತೆ ಈ ಮೈಕು. ಸೊ ನೋಡಿ, ನಿಮಗೆ ವೈರ್ ಅಂತದ್ದು ಎಷ್ಟು ಲಾಂಗ್ ಇದೆ ನಿಮ್ಗೆ ಕಾಣ್ಬೋದು, ಎಷ್ಟು ಲಾಂಗ್ ವೈರ್ ನಿಮಗೆ ಇಲ್ಲಿ ಬರುತ್ತೆ. ಸೊ ನಮಗೆ ನೆಕ್ಸ್ಟ್ ಈ ಪೌಚ್ ಒಳಗೆ ಇನ್ನೇನಿಲ್ಲ. ಈ ಪೌಚ್ ನಿಮಗೆ ಈಸಿ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ನೀವು ಇದನ್ನು ಎಲ್ಲಿಗೆ ಬೇಕಾದ್ರೂ ಈಸಿಯಾಗಿ ಪೌಚ್ ಒಳಗೆ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ನಮಗೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಈ ಒಂದು ಕವರ್ ಕೊಟ್ಟಿದ್ದಾನೆ. ಈ ಕವರ್ ಒಳಗೆ ನಮಗೆ ಸಮ್ ಸ್ಪೇರ್ಸನ್ನು ಕೊಟ್ಟಿದ್ದಾನೆ. ಅಂದರೆ ಸ್ಪೇರ್ಸ್ ಅಂದರೆ ನಿಮಗೆ, ಸೊ ನೋಡಿ ಇಲ್ಲಿ ಇದು ಇನ್ನೊಂದು ಯೂನಿವರ್ಸಲ್ ಜಾಕ್. ಇದು ನೀವು ದೊಡ್ಡ ದೊಡ್ಡ ಮೈಕ್ಗಳಿಗೆಲ್ಲ ಕನೆಕ್ಟ್ ಮಾಡ್ಬೋದು. ಅಂದರೆ ನೀವು ಆಡಿಯೋ ಆಂಪ್ಲಿಫೈರ್ಸ್ಗೆಲ್ಲ ಕನೆಕ್ಟ್ ಮಾಡೋದಕ್ಕೆ ಇದೊಂದು ಎಕ್ಸ್ಟರ್ನಲ್ ಜಾಕ್ ಕೊಟ್ಟಿದ್ದಾನೆ. ಸೊ ನಾವು ಇದನ್ನು ಈಸಿಯಾಗಿ ಇದರೊಳಗಿಂದ 3.5 mm ಕನ್ವರ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು ಈಸಿಯಾಗಿ ನೀವು. ಸೊ ನೆಕ್ಸ್ಟ್ ಇದ್ರಲ್ಲಿ ಸೈಡ್ಗೆ ಇಟ್ಟರೆ ನಿಮಗೆ ಇದರೊಳಗೆ ಒಂದು ಬಟನ್ ಸೆಲ್ಲನ್ನು ಕೊಟ್ಟಿರ್ತಾನೆ. ಇದರೊಳಗೆ ನೀವು ಸೆಲ್ಲನ್ನು ಹಾಕಬೇಕು. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಲ್ಲ, ಸೊ ಓಪನ್ ಮಾಡೋದ್ರಿಂದ ನಾನು ಸೆಲ್ಲನ್ನು ಹಾಕಿದ್ದೀನಿ ನೋಡಿ. ಇಲ್ಲಿ ಈ ಥರ ರೊಟೇಟ್ ಆಗುತ್ತೆ ಇದನ್ನು ಓಪನ್ ಮಾಡಿದ್ರೆ ನಮಗೆ. ಸೊ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಬಟನ್ ಸೆಲ್ಲು, ಈ ಬಟನ್ ಸೆಲ್ ಕೊಟ್ಟಿದ್ದ. ಈ ಬಟನ್ ಸೆಲ್ಲನ್ನು ನಾನು ಆಲ್ರೆಡಿ ಇದರೊಳಗೆ ಹಾಕಿದ್ದೀನಿ. ಸೊ ನೋಡಿ, ಹಾಕ್ಬಿಟ್ಟು ನಾನು ಈ ಥರ ಲಾಕ್ ಮಾಡ್ತೀನಿ ಇದರೊಳಗೆ. ಸೊ ನಮಗೆ ನೆಕ್ಸ್ಟ್ ಇದರಲ್ಲಿ ಒಂದು ಬೋಯಾ ಸರ್ಟಿಫೈಡ್, ಕ್ವಾಲಿಟಿ ಸರ್ಟಿಫೈಡ್ ಒಂದು ಚಿಕ್ಕದಾದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಸೊ
ಸೊ ಇದನ್ನು ಸೈಡ್ಗೆ ಇಡೋಣ. ಸೊ ನಮಗೆ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಒಂದು ಸ್ಪಂಜಿಂದ ಇದು ಕೊಟ್ಟಿದ್ದಾನೆ. ಸೊ ನೀವು ಎಕ್ಸ್ಟರ್ನಲ್ ಆಗಿ ಆಚೆ ಎಲ್ಲಾರ ಹೋದಾಗ ಈ ಸ್ಪಂಜ್ ಹೆಡ್ಡನ್ನು ನೀವು ನಮ್ಮ ಮೈಕೊಳಗೆ ಹಾಕ್ಕೊಂಡ್ರೆ ನಿಮಗೆ ವಿಂಡ್ ನಾಯ್ಸ್ ಅನ್ನೋದು ಜಾಸ್ತಿ ಬರೋಲ್ಲ ಫ್ರೆಂಡ್ಸ್. ಸೊ ನಾರ್ಮಲಾಗಿ ಇದು ನೀವು ಹಾಕ್ಕೊಂಡೇ ಯೂಸ್ ಮಾಡಿ, ಚೆನ್ನಾಗಿ ಕ್ವಾಲಿಟಿ ಎಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಸ್ವಲ್ಪ ಇದನ್ನು ಅಗಲ ಮಾಡಿ ತೋರಿಸಿದ್ರೆ ಒಳಗೆ ಲಾಕ್ ಆಗುತ್ತಿದ್ದು. ಸೊ ನೋಡಿ ಈ ಥರ. ಸೊ ನಮಗೆ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಒಂದು ಕ್ಲಿಪ್ ಕೊಟ್ಟಿದ್ದಾನೆ ಇಲ್ಲಿ. ಈ ಕ್ಲಿಪ್ಪನ್ನು ನೀವು ಇದರೊಳಗೆ ಹಾಕ್ಕೊಬೇಕಾಗುತ್ತೆ. ಸೊ ಇದು ಕಾಲರ್ ಮೈಕ್ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಇದು ಕಾಲರ್ಗೆ ಹಾಕ್ಕೊಳೋದಕ್ಕೆ ಕ್ಲಿಪ್ ಕೊಟ್ಟಿದ್ದೇನೆ ನೋಡಿ, ಕಾಣ್ತಿದೆಯಲ್ಲ. ಈ ಕ್ಲಿಪ್ಪನ್ನು ನಾವು ನಮ್ಮ ಈ ಮೈಕ್ ಜೊತೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ಇಟ್ಬಿಟ್ಟು ಹಿಂಗೆ ಒತ್ತಿದ್ರೆ ಲಾಕ್ ಆಯಿತು ನೋಡಿ ಫ್ರೆಂಡ್ಸ್. ಈಸಿಯಾಗಿದ್ದು ಲಾಕ್ ಆಯಿತು. ಸೊ ನೀವು ಈಸಿಯಾಗಿ ಇದನ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ಈಗ ಇಷ್ಟೊತ್ತು ನೀವು ಕೇಳ್ತಿರೋ ವಾಯ್ಸ್ ಬಂದು ಡೈರೆಕ್ಟ್ಲಿ ನಮ್ಮ ಮೊಬೈಲಿಂದ ರೆಕಾರ್ಡ್ ಆಗ್ತಿರೋದು. ಸೊ ಈಗ ನಾನು ನಮ್ಮ ಬೋಯಾ BY-M1 ಮೈಕನ್ನು ಕನೆಕ್ಟ್ ಮಾಡಿ ಯಾವ ಥರ ವಾಯ್ಸ್ ಅನ್ನೋದು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು, ಈಗ ನಾನು ಇದು ಈಗ ಬರ್ತಿರೋ ವಾಯ್ಸ್ ಬಂದು ಬೋಯಾ BY-M1 ಮೈಕಿಂದು. ಸೊ ನೋಡಿ ನಿಮಗೆ ಯಾವ ಥರ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ಬೋದು ಅಥವಾ ವಾಯ್ಸ್ ಕ್ವಾಲಿಟಿ ಆಗ್ಬೋದು, ಯಾವ ಥರ ಬರುತ್ತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ ತುಂಬ ಈಸಿಯಾಗಿ ಇಲ್ಲಿ ನೋಡಿ ಕವರ್ ಅನ್ನೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ಕಾಣ್ತಿರ್ಬೋದು ನಿಮಗೆ. ಈಗ ನಾನು ಮಾತಾಡ್ತಿರೋದು ಬಂದು ಬೋಯಾ BY-M1 ಮೈಕಿಂದಾನೆ. ಸೊ ನಿಮಗೆ ಕ್ವಾಲಿಟಿ ಯಾವ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಯಾವ ಥರ ನಮ್ಮ ಬೋಯಾ BY-M1 ಮೈಕ್ ಕ್ವಾಲಿಟಿ ಬರುತ್ತೆ ಅಂತ. ಇದು ಬಡ್ಜೆಟ್ನಲ್ಲಿ ನಿಮಗೆ ಒಂದು ತುಂಬ ಚೆನ್ನಾಗಿರೋ ಮೈಕ್ ಫ್ರೆಂಡ್ಸ್. ನಿಮ್ಗೆ ಅರೌಂಡ್ 750ಇಂದ 850 ಒಳಗೆ ನಿಮಗೆ ಈ ಮೈಕ್ ಅನ್ನೋದು ಆಫ್ಲೈನ್ ಮಾರ್ಕೆಟ್ ಆಗ್ಬೋದು ಅಥವಾ ಆನ್ಲೈನಲ್ಲಾದರೂ ಸಿಗುತ್ತೆ ನಿಮಗೆ. ಒಬ್ಬ ಬೇಸಿಕ್ ಯೂಟ್ಯೂಬರ್ಗೆ ಎಷ್ಟು ನಮ್ಮ ಚಾನಲ್ ಗ್ರೋತ್ಗೆ ನಮಗೆ ಮೇಯ್ನ್ ಬೇಕಾಗಿರೋದೇ ಒಂದು ವಿಡಿಯೋ ಕ್ವಾಲಿಟಿ ಅಥವಾ ವಿಡಿಯೋ ಕಂಟೆಂಟ್ ಮತ್ತು ವಾಯ್ಸ್ ಕ್ವಾಲಿಟಿ. ಸೊ ನಮಗೆ ವಾಯ್ಸ್ ಕ್ವಾಲಿಟಿ ಬೇಕಂದರೆ ಇಲ್ಲಿ ಬೆಟರ್ ನೀವು ಬೋಯಾ ಮೈಕನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಬಡ್ಜೆಟ್ನಲ್ಲಿ ನಿಮಗೆ ಬೆಸ್ಟ್ ವಾಯ್ಸ್ ಕ್ವಾಲಿಟಿ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ. ಸೊ ನೋಡಿದ್ರಲ್ಲ ಈ ಥರ ವರ್ಕ್ ಆಗುತ್ತೆ ಇದು. ಸೊ ನಾನೀಗ ನಾರ್ಮಲ್ ನಮ್ಮ ಮೊಬೈಲ್ ವಾಯ್ಸ್ ರೆಕಾರ್ಡಿಂಗ್ ಜೊತೆ ಮಾಡ್ತೀನಿ ನೋಡಿ. ಸೊ ನೋಡಿದ್ರಲ್ಲ, ಈಗ ನಾನು ನಾರ್ಮಲ್ ನಮ್ಮ ಮೊಬೈಲ್ ವಾಯ್ಸ್ ರೆಕಾರ್ಡರ್ ಜೊತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಬಟನ್ ಸಿಗುತ್ತೆ. ಸೊ ನೋಡಿ ಇಲ್ಲಿ ಕ್ಯಾಮರಾಸ್ ಮತ್ತು ಆಫ್ ಆರ್ ಸ್ಮಾರ್ಟ್ ಫೋನ್ ಅಂತ ಇದೆಯಲ್ವ. ಸೊ ಇದೇನಂದರೆ ನೀವು ಇದನ್ನು ಈಸಿಯಾಗಿ DSLR ಕ್ಯಾಮ್ರಾಗೆ ಸಹ ನೀವು ಇದನ್ನು ಈಸಿಯಾಗಿ ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ಕೊಬೋದು ಆಡಿಯೋನ. ಸೊ ನಿಮಗೆ ನೋಡ್ಬೋದು ಇಲ್ಲಿ ಮೇಲೆ ನಾವು ಇದನ್ನು ಮೇಲಕ್ಕೆ ಸ್ವಿಚ್ ಮಾಡಿದ್ರೆ ಕ್ಯಾಮ್ರಾಸ್ ಅಂದರೆ ಕ್ಯಾಮ್ರಾ ನೀವು ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಈ ಕ್ಯಾಮ್ರಾ ಬಟನ್ನನ್ನು ಆನ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ನೀವು ಸ್ಮಾರ್ಟ್ ಫೋನಲ್ಲಿ ಯೂಸ್ ಮಾಡ್ತೀನಿ, ಇಲ್ಲ ಯಾವ್ದಾರ ಲ್ಯಾಪ್ಟಾಪು ಅಥವಾ PC-ಯಲ್ಲಿ ನೀವು ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ಕೆಳಗೆ ಆಫ್ ಅಂತ ಇದೆ ಅಥವಾ ಸ್ಮಾರ್ಟ್ ಫೋನ್ ಅಂತಿದೆಯಲ್ಲ, ಅದಕ್ಕೆ ನೀವು ಸ್ವಿಚ್ ಮಾಡಿಕೊಂಡ್ರೆ ಇದರಲ್ಲಿ ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಜಾಸ್ತಿ ಜನ ಫೇಕ್ ಬೋಯಾ BY-M1 ಮೈಕ್ ಅಂತ ಹೇಳ್ತಾರೆ. ಸೊ ನೀವು ಅದು ಫೇಕ್ ಅಲ್ವಾ ಅಂತ ನೀವು ನೋಡ್ಕೊಬೇಕು ಅಂದರೆ ನಮ್ಮ ಮೇಯ್ನ್ ಒಂದು ಸಿಂಪಲ್ ಥಿಂಗ್ ಏನಂದರೆ, ನೀವು ನಾರ್ಮಲ್ ಫೇಕ್ ಬೋಯಾ BY-M1 ಮೈಕ್ ಏನಾದರೂ ನಿಮಗೆ ಬಂದರೆ ಈ ಮೈಕ್ ಹಿಂದೆ ಇಲ್ಲಿ QR ಕೋಡ್ ಇದೆಯಲ್ಲ, ಈ QR ಕೋಡ್ ಅನ್ನೋದು ಬರಲ್ಲ. ಸೊ ಇದು ಬರಲ್ಲ, ಇದು ಒರಿಜಿನಲಲ್ಲಿ ಮಾತ್ರ ಬರೋದು ಫ್ರೆಂಡ್ಸ್. ನೀವು ನೋಡ್ಬಿಟ್ಟು ತೊಗೊಳ್ಳಿ. ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಇದು ಬರಲಿಲ್ಲ ಅಂದರೆ ಅದು ಫೇಕ್ ಅಂತ ನೀವು ಅವಾಗ ಬೇಕಾದ್ರೆ ರಿಟರ್ನ್ ಹಾಕ್ಬೋದು. ಮತ್ತು ನಿಮ್ಗೆ ಇನ್ನೊಂದೇನೆಂದರೆ ಇದರಲ್ಲಿ ನಿಮ್ಮ ಬಾಕ್ಸಲ್ಲಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಈ ಸ್ಟಿಕ್ಕರ್ ಇದೆಯಲ್ಲ, ಈ ಸ್ಟಿಕ್ಕರು ಇದು ನಿಮಗೆ ಒರಿಜಿನಲ್ಲು ಅಲ್ವಾ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಸ್ಟಿಕ್ಕರ್ ಏನೇ ಬಂದರು ಫ್ರೆಂಡ್ಸ್ ಇದು ಒರಿಜಿನಲ್ ಆಗುತ್ತೆ. ಸೊ ನೀವು ಈ ಥರ ಸ್ಟಿಕ್ಕರ್ ಅಲ್ದಲೇ ಬೇರೆ ನಾನು ಇಲ್ಲೊಂದು ಈಗ ಕೊಡ್ತೀನಿ ನೋಡಿ ಸೈಡಲ್ಲಿ, ಬೇರೆ ಯಾವ್ದಾರ ಸ್ಟಿಕ್ಕರ್ ಆದರೆ ನಿಮಗೆ ಇದು ಒರಿಜಿನಲ್ ಫೇಕ್ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಮತ್ತೆ ನಮಗೆ ಇಲ್ಲಿ ಬೋಯಾ ಅಂತ ಕಾಣ್ತಿದೆಯಲ್ಲ ಹೆಸರು, ನಮ್ಮದು ಒರಿಜಿನಲಲ್ಲಿ ಇಲ್ಲಿ ಬೋಯಾ ಆದಮೇಲೆ ಏನೂ ಬರಲ್ಲ. ನೀವು ಫೇಕಲ್ಲಿ ನೋಡಿದ್ರೆ ಇಲ್ಲಿ ಬೋಯಾ ಆದಮೇಲೆ ಮೇಲೆ @ ಅಂತ ಒಂದು ಸಿಂಬಲ್ ಹಾಕಿರ್ತಾನೆ. ಸೊ ಅದು ನೀವು ನೋಡಿಕೊಂಡು ಒಂದು 4-5 ವೀಡಿಯೋಸನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಬೋಯಾ ಮೈಕ್ ಅನ್ಬಾಕ್ಸಿಂಗನ್ನು ನೀವು ನೋಡ್ಬಿಟ್ಟು ಫೇಕೆ ಅದು ಒರಿಜಿನಲ್ ಯಾವುದು ಅಂತ ನೋಡ್ಬಿಟ್ಟು ನೀವು ಇದನ್ನು ತಗೊಳ್ಳಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.